ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶ್ರುತಿ ಮಂದನ್ ಅವರ ಮದುವೆ ಮುರಿದಿದೆ ಅನ್ನೋದು ತುಂಬ ವೈರಲ್ ಆಗ್ತಿದೆ. ಅವರು ಮದುವೆಗೂ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ದರು. ಎಂಗೇಜ್ಮೆಂಟ್ ಆಗಿರೋ ವಿಡಿಯೋನ ಅವರ ಅಕೌಂಟ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದು ತುಂಬ ಫೇಮಸ್ ಆಗಿತ್ತು. ಅದಾದಮೇಲೆ ಫಲಾ ಅವರು ಇವರೇನು ಸ್ಮೃತಿ ಮಂದನ್ನ ವರ್ಲ್ಡ್ ಕಪ್ ಗೆದ್ರಲ್ಲ ಮೊನ್ನೆ, ಅದೇ ಸ್ಟೇಡಿಯಂಗೆ ಹೋಗ್ಬಿಟ್ಟು ಅವರಿಗೆ ರಿಂಗ್ ಕೊಟ್ಟು ಪ್ರಪೋಸ್ ಮಾಡಿದರು. ಈ ಎರಡೂ ವಿಡಿಯೋಗಳು ತುಂಬ ವೈರಲ್ ಆಗಿದ್ವು. ಆದರೆ ಇದೇ ತಿಂಗಳ 23ನೇ ತಾರೀಕು ಇವರಿಬ್ಬರ ಮದುವೆ ಇತ್ತು. ಇವರ ಮದುವೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ನಡಿಬೇಕಾಯಿತು ಇದೇ ತಿಂಗಳ 23ನೇ ತಾರೀಕು. ಇವಾಗ ಏನಾಗಿದೆ ಅಂದರೆ, ಅವರ ಅಪ್ಪಗೆ, ಸ್ಮೃತಿ ಮಂದನ್ ಅಪ್ಪಗೆ ಮದುವೆಗೆ ಇನ್ನು 5-6 ಗಂಟೆಗಳಿದ್ದಂಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ. ಇವರ ಮದುವೆ ಏನಕ್ಕಾಗಿ ನಿಲ್ತು ಅನ್ನೋದನ್ನು ಇವತ್ತು ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ತಿಂಗಳ 23ನೇ ತಾರೀಕು ಫಲಾ ಮತ್ತು ಸ್ಮೃತಿ ಮಂದನ್ನ ಮದುವೆ ಆಗಬೇಕಾಗಿತ್ತು. ಇವರು 5-6 ವರ್ಷಗಳಿಂದ ಲವ್ ಮಾಡ್ತಾ ಇದ್ರು. ಸ್ಮೃತಿ ಮಂದನ್ನ ವರ್ಲ್ಡ್ ಕಪ್ ಕೂಡ ಗೆದ್ದರು, ವುಮೆನ್ಸ್ ಟೀಮು. ಹಾಗೆ RCB ಕೂಡ ಫಸ್ಟ್ ಕಪ್ ಗೆಲ್ತು. ನಮ್ಮ ಸತತ ಹುಡುಗರದು 10-12 ವರ್ಷಗಳ ಕಾಲ ಹೊಡೆದಾಡ್ಕೊಂಡು ಬಂದಿಲ್ಲ, ಅದು ರೀಸೆಂಟಾಗಿ ಗೆದ್ದು ಫಸ್ಟ್ ಗೆದ್ದಿದ್ದು ವುಮೆನ್ ಕ್ರಿಕೆಟ್ ಲೀಗಲ್ಲೇ ಆ ಬೆಂಗಳೂರು ಪ್ರೈಸ್ ತಗೊಳ್ತು. ಇದಾದ ನಂತರ ಇವರು ಸ್ಮೃತಿ ಮಂದನ್ನ ಮತ್ತೆ ಇವ್ರದ್ದು ಲವ್ವಲ್ಲಿ ಇರ್ತಾರೆ. ಹಂಗೆ ಇದೇ ತಿಂಗಳಲ್ಲಿ ಮದುವೆ ಕೂಡ ನಡೀಬೇಕಾಗಿರುತ್ತೆ. ಮೇರಿ ಡಿ ಕೋಸ್ಟಾ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದು. ಇವ್ರು ಏನು ಮಾಡ್ತಾರೆ, ಇವರು ಆ್ಯಕ್ಚುಲಿ ಸಿನಿಮಾ ಕೊರಿಯೋಗ್ರಾಫರ್ ಅಂತ ಹೇಳಲಾಗ್ತಿದೆ. ಇವಳು ಒಂದು ಚಾಟಿಂಗ್ ಮೆಸೇಜನ್ನು, ಯಾವುದು ಫಲಾಹು ಮಾಡಿರೋಂಥ ಚಾಟಿಂಗ್ ಮೆಸೇಜನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾಳೆ. ಯಾವ ಥರ ಇರುತ್ತಂದ್ರೆ ಆ ಚಾಟಿಂಗು, ಪಬ್ಬಿಗೆ ಹೋಗೋಣ ಬಾ, ಬೀಚ್ಗೆ ಹೋಗೋಣ ಬಾ, ಈ ಥರ ಇರುತ್ತೆ. ಇನ್ನು ಬೇರೆ ಬೇರೆ ಕಡೆಗೆಲ್ಲ ಹೋಗೋಣ ಬಾ ಅಂತ ಒಂದು ಚಾಟಿಂಗ್ ಮೆಸೇಜ್ ಇರುತ್ತೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದೇ ಹೊತ್ತಿಗೆ ಸ್ಮೃತಿ ಮಂದನ್ ಅಪ್ಪ ಕೂಡ ಹಾರ್ಟ್ ಅಟ್ಯಾಕ್ ಸಂಭವಿಸಿ ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದಾರೆ. ಫಲಾಹು ಕೂಡ ಯಾವುದೋ ಒಂದು ಇಂಜುರಿ ಆಗಿಬಿಟ್ಟು ಅವರು ಕೂಡ ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿಬಿಟ್ಟು ಅವರು ಕೂಡ ಹೊರಗಡೆ ಬಂದಿದ್ದಾರಂತೆ. ಇನ್ನು ಅವ್ರ ತಂದೆ ಇನ್ನೂ ಚೇತರಿಸ್ಕೊಂಡಿಲ್ಲ, ಇನ್ನೂ 4-5 ದಿನ ಆಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಮದುವೆ ಮುರಿದು ಬಿದ್ದಿದೆ. ಇದಕ್ಕೆಲ್ಲ ಈ ಚಾಟಿಂಗ್ಲೇ ಕಾರಣಗಳು ಅಂತ ಹೇಳಲಾಗ್ತಿದೆ. ಏನು ಫಲಾಹ್ ಇದನ್ನೆಲ್ಲ ಸ್ಮೃತಿ ಮಂದನಿಗೆ ಮೋಸ ಮಾಡಿದ್ರ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇದೆ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದಂತಹ ಶ್ರುತಿ ಮಂದನ್ನ ಎಂಗೇಜ್ಮೆಂಟ್ ವಿಡಿಯೋಗಳಾಗಲಿ, ಫಲಾಹ್ ಜೊತೆಗಿರೋ ಫೋಟೋಗಳಾಗಲಿ ಇವನ್ನೆಲ್ಲ ಅವರು ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗೆ ವುಮೆನ್ ಕ್ರಿಕೆಟ್ ಲೀಗ್ನ ಎಲ್ಲ ಇವ್ರ ಫ್ರೆಂಡ್ಸ್ ಕೂಡ ಹಾಕಿರ್ತಾರೆ ಇವರು ಮದುವೆ ಎಂಗೇಜ್ಮೆಂಟ್ದು, ಅದನ್ನು ಕೂಡ ಡಿಲೀಟ್ ಆಗಿದೆ. ಇವಾಗ ಇಲ್ಲಿ ಡೌಟ್ ಬರ್ತಾ ಇದೆ. ಇದೆಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇರೋದೆ. ಇನ್ನೂ ಅವ್ರ ಫ್ಯಾಮಿಲಿಯವ್ರು ಬಂದ್ಬಿಟ್ಟು ಅಫಿಷಿಯಲ್ಲಾಗಿ ಹೇಳಬೇಕು ಏನಾಗಿದೆ ಅಂತ. ಫಲಾಹ್ ಏನಾರು ಮೋಸ ಮಾಡಿದ್ರಾ ಅಥವಾ ಏನು ಈ ಚಾಟಿಂಗ್ ಎಲ್ಲ ನಿಜನಾ ಏನು ಅಂತ ಅಫಿಷಿಯಲ್ಲಾಗಿ ಬಂದು ಕ್ಯಾಮ್ರಾ ಮುಂದೆ ಹೇಳ್ಬೇಕಾಗುತ್ತೆ. ಅವ್ರಿನ್ನ ತಂದೆಯವ್ರ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅದು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಇದಾದ ನಂತರ ಏನಾರು ಮೋಸ ಮಾಡಿದರೆ ಮದುವೆ ಅಂತೂ ನಿಂತೋಗೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಅಂದರೆ ಇದೆಲ್ಲ ಫೇಕ್ ಆಗಿದ್ದರೆ ಮದುವೆ ಆಗುವ ಸಾಧ್ಯತೆ ಇದೆ. ನೋಡೋಣ, ಇದೇ ವಿಷಯವಾಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ ಅಪ್ಡೇಟ್ ಬಂದಾಗ. ನಮಸ್ಕಾರ.